ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಬೃಹತ್ ಜಾಗೃತಿ ಅಭಿಯಾನ ನಡೆಯಿತು. ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಹಾಗೂ ಯುವ ಜನತೆಯನ್ನ ಮಾದಕ ವ್ಯಸನದಿಂದ ದೂರವಿಡುವ ಉದ್ದೇಶದಿಂದ ಯುವ ಮುಖಂಡ ಪ್ರಣಯ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಯಿತು. ಅಂಬೇಡ್ಕರ್ ಸರ್ಕಲ್ನಿಂದ ಜೆಂಡಾ ಕಟ್ಟೆವರೆಗೆ ನಡೆದ ಜಾಗೃತಿ ರ್ಯಾಲಿಯಲ್ಲಿ ವಿದ್ಯಾರ್ಥಿಗಳು, ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು, ರೈತ ಸಂಘಟನೆಗಳ ಮುಖಂಡರು ಹಾಗೂ ವಿವಿಧ ಸಾಮಾಜಿಕ ಸಂಘಟನೆಗಳ ಸದಸ್ಯರು ಸೇರಿದಂತೆ ಸಾವಿರಕ್ಕೂ ಅಧಿಕ ಜನರು ಭಾಗವಹಿಸಿದ್ರು. ಮಾದಕ ವಸ್ತುಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಣಯ್ ಪಾಟೀಲ್, ಗಾಂಜಾ, ಹೆರಾಯಿನ್, ಕೋಕೇನ್ ಸೇರಿದಂತೆ ವಿವಿಧ ಮಾದಕ ವಸ್ತುಗಳ ಬಳಕೆ ಮತ್ತು ಸಾಗಾಟವು ಕಾನೂನು ಬಾಹಿರವಾಗಿದ್ದು, ಇವು ಯುವ ಸಮುದಾಯದ ಭವಿಷ್ಯವನ್ನ ಹಾಳು ಮಾಡುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಮಾದಕ ವಸ್ತುಗಳ ನಿರ್ಮೂಲನೆ ಕೇವಲ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಲ್ಲ. ಪೋಷಕರು, ಶಿಕ್ಷಕರು, ಸಮಾಜದ ಮುಖಂಡರು, ಸಾರ್ವಜನಿಕರು ಹಾಗೂ ಯುವ ಜನತೆ ಎಲ್ಲರೂ ಒಗ್ಗಟ್ಟಿನಿಂದ ಜಾಗೃತಿ ಮೂಡಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕೆಂದು ಅವರು ಕರೆ ನೀಡಿದರು. ಈಗ ಈ ಸಮಾಜದಲ್ಲಿ ನೀವು ನೋಡಿರಬೇಕು, ಈ ಒಂದು ಪ್ರತಿಭಟನೆ ಆಂದೋಲನ ಮೊಟ್ಟ ಮೊದಲ ಆಂದೋಲನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆಂದೋಲನಕ್ಕೆ ಮಳೆ ಆಗ್ತಾ ಇದೆ. ಯಾವುದೇ ಒಂದು ಆಂದೋಲನಕ್ಕೆ ಒಂದು ಮಳೆ ಕೂಡ ಸಾಥ್ ನೀಡ್ತಾ ಇದೆ. ಈ ಜಗತ್ತಿನಲ್ಲಿ ಮಾದಕ ದ್ರವ್ಯ ವಸ್ತುಗಳನ್ನು ಅದರಿಂದ ಸಮಾಜವನ್ನು ಮುಕ್ತಗೊಳಿಸುವುದು ಈ ಒಂದು ಪ್ರತಿಭಟನೆ ಆಂದೋಲನವಾಗಿದೆ. ಮತ್ತು ಈ ಒಂದು ಆಂದೋಲನಕ್ಕೆ ಆಗಮಿಸಿದಂತ ಎಲ್ಲ ಸಂಘಟನೆದವರಿಗೂ ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇವತ್ತಿನ ಈ ಒಂದು ಆಂದೋಲನದ ಉದ್ದೇಶ ನಮ್ಮ ರಾಯಬಾಗ್ ತಾಲೂಕು ಗಾಂಜಾ ಆಗಲಿ ಯಾವುದೇ ರೀತಿ ನೀವು ನಿಮ್ಮ ಪ್ರಕರಣಗಳ ನಿಮ್ಮ ಮುಂದೆ ಕಂಡು ಬಂದಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಿದ್ದಾರೆ ಅವರಿಗೂ ಒಂದು ಈ ಆಂದೋಲನ ಮುಖಾಂತರ ಒಂದು ವಿಷಯ ತಿಳಿಸಬೇಕಾಗಿದೆ. ಇಂಥ ಅಣ್ಣಾಜಿ ಹೇಳಿದಂಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ನೀಡಿದಂತ ಎಲ್ಲ ಪ್ರತಿಯೊಂದು ಏನು ಮಾಡ್ತಾರೆ ಅಂದ್ರೆ ಮನ್ಯಾಗ ಒಂದು ತಿಳಿದವರ್ಗ ಆಂದೋಲನವನ್ನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇಲ್ಲ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ವಿವಿಧ ಮಾದಕ ದ್ರವ್ಯ ಡ್ರಗ್ಸ್ ತಗೊಳ್ಳಾಗ್ಲಿ. ಈಗ ರೀಸೆಂಟ್ಲಿ ಇಂದು ಮುಂಜಾನೆ ಒಂದು ಮಾತು ಹೇಳಿದ್ರು, ರಾಯಬಾಗ್ ಪಟ್ಟಣವು ಸಂಪೂರ್ಣ ವ್ಯಸನ ಮುಕ್ತ ಪ್ರದೇಶವನ್ನಾಗಿಸುವ ಸಂಕಲ್ಪದೊಂದಿಗೆ ಈ ಅಭಿಯಾನ ನಡೆಸಲಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಶಾಲೆ, ಕಾಲೇಜು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಿರಂತರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ಆಯೋಜಕರು ತಿಳಿಸಿದರು. ರಾಜೀರೆ ಮಾಡ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. अरे बीएससी में इतनी भीड़ क्यों है? ये भीड़ तो कुछ भी नहीं, असली भीड़ तो अब शुरू होगी। 26 जुलाई से ऑफर है एक्सक्लूसिवली फ्रेश न्यू स्टॉक पर। साड़ीज, लेडीज वेयर, मेंस वेयर, किड्स वेयर, इतना सारा फ्रेश न्यू स्टॉक। हर कलेक्शन एक से बढ़कर एक। तो आप भी आइए और शॉपिंग का मजा लीजिए। बीएससी डबल डिस्काउंट, डबल डील, डबल खुशी, इसीलिए तो बीएससी। BSC's biggest sale. BSC double discount, double deal, double खुशी।